ತುಂಬ ತರಹದ ಖೀರ್ಗಳನ್ನ ಮಾಡಿರ್ತೀವಿ. ಆದರೆ ಇದು ಒಂಥರ ವಿಶೇಷವಾಗಿ ವಿಭಿನ್ನವಾಗಿರುವಂತಹ ಖೀರ್ ಅಂತಲೇ ಹೇಳ್ಬೋದು. ಬಾಸುಮತಿ ಅಕ್ಕಿಲಿ ಮಾಡೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಅಕ್ಕಿ ಹಾಕಿ ಮಾಡಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕ್ರೀಮಿಯಾಗಿ ರುಚಿಯಾಗಿ ಚೆನ್ನಾಗಾಗತ್ತೆ. ಜಾರ್ಗೆ ಅರ್ಧ ಕಪ್ ಆಗೋಷ್ಟು ಬಾಸುಮತಿ ಅಕ್ಕಿನ ಹಾಕ್ಕೊಂಡು ಈ ಥರ ನುಚ್ಚು ಥರ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡು ಅಕ್ಕಿನ 2 ಸಲ ತೊಳೆದು ಮತ್ತೆ ಸ್ವಲ್ಪ ನೀರನ್ನು ಸೇರಿಸಿ 1 ಗಂಟೆಗಳ ಕಾಲ ನೆನೆ ಹಾಕೋಬೇಕು. ನಂತರ ಒಂದು ಪಾತ್ರೆಗೆ ಮೊದಲು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು 1 ಲೀಟರ್ ಆಗುವಷ್ಟು ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಸಿಹಿಗಾದ್ರೂ ಈ ಥರ ಫುಲ್ ಫ್ಯಾಟ್ ಮಿಲ್ಕನ್ನು ಬಳಸ್ಕೊಂಡ್ರೆ ಚೆನ್ನಾಗಾಗತ್ತೆ. ಹಾಲು ಪೂರ್ತಿಯಾಗಿ ಕುದಿ ಬಂದಮೇಲೆ ಇದಕ್ಕೆ ಇವಾಗ ನೆನೆಸಿಟ್ಟಿದ್ದಂತಹ ಅಕ್ಕಿನ ಸೇರಿಸ್ಕೊಂಡು 1 ಚಿಟಿಕೆ ಆಗುವಷ್ಟು ಕೇಸರಿ ದಾಳನ ಹಾಕಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಅಕ್ಕಿ ಎಲ್ಲ ಬೆಂದು ಅನ್ನ ರೀತಿಯಾಗುತ್ತೆ. ಅಲ್ಲಿವರೆಗೂ ಇದನ್ನು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದು ಅನ್ನ ಆದಮೇಲೆ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಕುದಿ ಬರೆಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಹಾಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ತುರಿನ ತುಪ್ಪದಲ್ಲಿ ಹುರ್ಕೊಂಡು ಕುದೀತಾ ಇರುವಂತಹ ಖೀರಿಗೆ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಥರ ರುಚಿಯಾಗಿ ವಿಭಿನ್ನವಾಗಿರುವಂತಹ ರೈಸ್ ಖೀರ್ ರೆಡಿ ಆಗುತ್ತೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಕುಡಿಯೋದಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ.